ಹಾಯ್ ಗೈಸ್, ನಾನು ಬಸಳೆ ಪುಂಡಿ ಮಾಡಿದ್ದೆ. ಅದು ಎಲ್ಲರಿಗೂ ಗೊತ್ತೇ ಇದೆ, ಮಂಗಳೂರು ಶೈಲಿಯಲ್ಲಿ ಮಾಡುವಂಥ ಬಸಳೆ ಪುಂಡಿ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್ ಅಂತೂ. ಆ್ಯಂಡ್ ನಾನು ಹೇಳಿದಾಗೆ ಲೈಕ್ಸ್ ಎಲ್ಲ ತುಂಬ ಕಡಿಮೆ ಬರ್ತಾ ಇದೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಆಗ್ತದೆ. ನನ್ನ ವೀಡಿಯೋ ಇಷ್ಟ ಆಗೋದಿದ್ದರೆ ಕಮೆಂಟಲ್ಲಿ ತಿಳಿಸಿ, ನಿಮಗೆ ಯಾವ ಥರ ವೀಡಿಯೋ ಆ ಥರ ವೀಡಿಯೋ ಬೇಕು ಆ ಥರ ಮಾಡ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಆ ಥರ ವೀಡಿಯೋಸ್ ಹೇಳಿದ್ರೆ ನಾನು ಅದೇ ಥರ ವೀಡಿಯೋಸ್ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗಾಯ್ಸ್, ನಾನಿಲ್ಲಿ ಬಸಳೆ ಪುಂಡಿ ಮಾಡ್ತಾ ಇದ್ದೀನಿ. ಮಂಗಳೂರು ಶೈಲಿಯ ಒಂದು ಫೇಮಸ್ ಆಗಿರುವಂಥ ಬಸಳೆ ಪುಂಡಿ ತುಂಬಾ ಚೆನ್ನಾಗಿರುತ್ತೆ, ರುಚಿಕರವಾಗಿ. ಅಮ್ಮ ಊರಿಂದ ಕೊಟ್ಟು ಕಳಿಸಿದ್ರು. ಇದು ಆ್ಯಕ್ಚುಲಿ ಬಸಳೆ ಅಲ್ಲ, ನೆಲ ಬಸಳೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನೋಡೋ ಟೇಸ್ಟ್ ಯಾವ ಥರ ಬರ್ತದೆ ಅಂತ ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗಾಗುತ್ತೆ. ನನಗಂತೂ ನಾನು ಟೇಸ್ಟ್ ಮಾಡಿದ್ದೀನಿ, ಅಮ್ಮ ಮಾಡ್ತಾಯಿದ್ರು, ಕೇಳಿದಾಗ ಮಾಡಿಕೊಡ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕಡೆ ನಾನು ಇಲ್ಲಿ ಬಾಯ್ಲ್ಡ್ ರೈಸ್ ಇದು ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಅಕ್ಕಿನ ನೆನೆ ಹಾಕಿರೋದು. ಆ್ಯಂಡ್ ಬಾಯ್ಲ್ಡ್ ರೈಸ್ ಮತ್ತು ಒಂದು ಈ ಅಕ್ಕಿನ ನಾನು ಗ್ರೈಂಡ್ ಮಾಡ್ಕೊಬೇಕು. ಅದಾದಮೇಲೆ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋದು. ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು 15 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು, ನೀರು ಹಾಕ್ಕೊಂಡಿದ್ದೀನಿ. 15 ಮಿನಿಟ್ಸ್ ಇದನ್ನು ನಾವು ಕುಕ್ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಅದು ರೈಸ್ ಆಗುತ್ತೆ. ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಪುಂಡಿ ಮಾಡಿಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಆ್ಯಂಡ್ ಮಸಾಲ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. ಸ್ವಲ್ಪ ನಾನು ಇದಕ್ಕೆ ಹೆಸರು ಬೇಳೆ ಹಾಕಿದ್ದೀನಿ, ರೋಸ್ಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಹೊತ್ತು. ನಾನಿಲ್ಲಿ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಡ್ರೈ ಆಗಿ ಫ್ರೈ ಮಾಡ್ಕೊತಾ ಇದ್ದೇನೆ. ಏನು ಹಾಕ್ಕೊಳ್ಳೋ ಹಾಗಿಲ್ಲ, ಎಣ್ಣೆ ಹಾಗೆ ಡ್ರೈ ಮಾಡ್ಕೋಬೇಕು. ಜೀರಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಕೊತ್ತಂಬರಿ ಬೀಜನ ಹಾಕೋತಾ ಇದ್ದೀನಿ. 2 ಸ್ಪೂನ್ನ ಹಾಕ್ಕೊತೇನೆ. ಇದಾದಮೇಲೆ ನಾನು ಸ್ವಲ್ಪ ಮೆಣಸು ಹಾಕ್ಕೊತಾ ಇದ್ದೀನಿ. ಮೆಣಸು ಒಂದು 10 ಹಾಕ್ಕೊಂಡ್ರೆ ಸಾಕು. ನಿಮಗೆ ಖಾರದ ತಕ್ಕ ಹಾಗೆ ಎಷ್ಟು ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನೊಂದು 10 ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಜಾಸ್ತಿ ಖಾರ ಆದ್ರೂ ತುಂಬ ಖಾರ ಆಗ್ತದೆ, ಸೊ ನೋಡಿ ಹಾಕ್ಕೊಬೇಕು ಮೆಣಸನ್ನ. ಇದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡಿಕೊಡುವ. ಡ್ರೈ ರೋಸ್ಟ್ ಮಾಡ್ಕೊಬೇಕು. ಎಣ್ಣೆ ಹಾಕ್ಕೊಳ್ಳೋರು ಹಾಕ್ಕೊಬೋದು. ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್. ಅದು ಹಿಂದಿನ ಕಾಲದಲ್ಲೆಲ್ಲ ಈ ಥರ ಮಾಡ್ತಿದ್ರು, ಬಟ್ ನಮ್ಮ ಅಜ್ಜಿನೂ ಮಾಡ್ತಿದ್ರಂತೆ, ಅಜ್ಜಿಂದೂ. ಸೊ ತುಂಬ ಚೆನ್ನಾಗಿರ್ತದೆ ಟೇಸ್ಟ್. ನಾನು ಟೇಸ್ಟ್ ಮಾಡಿದ್ದೀನಿ. ಇದನ್ನು ನೋಡ್ಬಿಟ್ಟು ನೀವು ಟ್ರೈ ಮಾಡಿ ಮನೇಲಿ ಯಾವ ಥರ ಅಂತ ಹೇಳ್ಕೊಂಡು. ಇದು ಸ್ವಲ್ಪ ರೋಸ್ಟ್ ಆಗಲಿ. ಮತ್ತು ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಬೇಕು. ಅದೆಲ್ಲ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕಿದೆ. ಇದಕ್ಕೆ ನಾವು ಜೀರಿಗೆ ಕೊತ್ತಂಬರಿ ಹಾಕಿದಾಗೇ ನೀವು ಸಾಸಿವೆ ಕೂಡ ಹಾಕ್ಕೊಬೋದು. ಮೆಣಸು ಆ್ಯಕ್ಚುಲಿ ನಾನು ನೋಡೋ ಪ್ರಕಾರ ಇದು ಜಾಸ್ತಿ ಆಯ್ತು, 10 ಕೂಡ. ಒಂದು 6 ಸಾಕಾಗುತ್ತೆ. ನಾನು ಒಂದು 4 ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಸ್ವಲ್ಪ ಖಾರ ಆಗ್ತಿದೆ. ಖಾರ ಜಾಸ್ತಿ ಇಷ್ಟಪಡೋರು 10 ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಒಂದು 4 ತೆಗೆದಿದ್ದೀನಿ ನಾನು. ಎಷ್ಟು ಫ್ರೈ ಆಗಿದೆ. ಇವಾಗ ಗ್ರೈಂಡ್ ಮಾಡ್ಕೊಬೇಕು. ಇಲ್ಲಿ ನಾನು ಗ್ರೈಂಡಿಗೆ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಕೆಲವರು ಹಾಗೆ ಕಟ್ ಮಾಡಿ ಹಾಕ್ಕೊತಾರೆ, ಬಟ್ ನನಗೆ ತುರಿದು ಹಾಕ್ಕೊತಾ ಇರೋದು. ಆ್ಯಂಡ್ ಇದಾದಮೇಲೆ ನಾನು ಇಲ್ಲಿ ಫ್ರೈ ಮಾಡಿಕೊಳ್ಳುವಂತಹ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತಾ ಇದ್ದೀನಿ. ಜೀರಿಗೆ, ಕೊತ್ತಂಬರಿ ಬೀಜ, ಹಾಗೆ ಮೆಣಸು, ಆ್ಯಂಡ್ ಸಾಸಿವೆ
ಸಾಸಿವೆ ಹಾಕ್ಕೊತೀನಿ, ಸ್ವಲ್ಪ ಸಾಸಿವೆ ಕೂಡ ಕೆಲವರು ಫ್ರೈ ಹಾಕ್ಕೊತಾರೆ, ಬಟ್ ನಾನು ಹಾಕ್ಕೊತಾ ಇಲ್ಲ. ಆ್ಯಂಡ್ ಸ್ವಲ್ಪ ನಾನು ಅರಿಶಿನ ಹಾಕ್ಕೊತೀನಿ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊತಾರೆ, ಬಟ್ ನಾನು ಹಾಕ್ತಾ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಸ್ವಲ್ಪ ಅರಿಶಿನ, ನಾನು ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಬೋದು. ಕರಿಬೇವು ಆಲ್ಮೋಸ್ಟ್ ಟೀಸ್ ತಗೊಂಡಿದ್ದೀನಿ. ಇದನ್ನೆಲ್ಲನ ಗ್ರೈಂಡ್ ಮಾಡೋಣ. ಇವಾಗ ಫಸ್ಟೇ ಸ್ವಲ್ಪ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ, ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡ್ರಾಯ್ತು. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ. ಡ್ರೈ ಆಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಇಷ್ಟು ಗ್ರೈಂಡ್ ಆಗಿದೆ. ಈಗ ನಾನು ಈ ರೈಸಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಂಡು, ಹಾಗೆ ಇದರೊಟ್ಟಿಗೆ ಬಾಯ್ಲ್ಡ್ ರೈಸ್ ಕೂಡ ಹಾಕ್ಕೊತಾ ಇದ್ದೀನಿ, ಇಲ್ಲಾಂದರೆ ಗಟ್ಟಿ ಬರ್ತದೆ. ಸೊ ಗ್ರೈಂಡ್ ಮಾಡ್ಕೊಬೇಕು ಇದೆಲ್ಲ ಒಟ್ಟಿಗೆ ಹಾಕ್ಕೊಂಡು. ಇವಾಗ ವೈಟ್ ರೈಸ್ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಇದಕ್ಕೆ, ಅಂದರೆ ಗ್ರೈಂಡ್ ಆಗಲ್ಲ ಅದಕ್ಕೋಸ್ಕರ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ರೈಸ್ ಇತ್ತಲ್ಲ ಅದನ್ನು ಹಾಕ್ಕೊಂಡು. ಸೊ ಇಷ್ಟು ಆಗಿದೆ. ಇದನ್ನು ನಾವು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಬೇಕು ಪ್ಯಾನಲ್ಲಿ. ಸೊ ಪ್ಯಾನ್ ಬಿಸಿ ಆಗಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅಂದರೆ ಇದು ತಳ ಹಿಡಿಬಾರದು ಅಂತ ಹೇಳ್ಬಿಟ್ಟು ಹಾಕೋದು. ಸೊ ಇವಾಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಇದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ಇದು ಹಿಟ್ಟಾಗುತ್ತೆ, ಸ್ವಲ್ಪ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟ ಆದರೆ ಸಾಕು. ತಣ್ಣಗೆ ಆಗಬೇಕು ಸ್ವಲ್ಪ.
ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ಚಿಕ್ಕದಾಗಿ ಉಂಡೆ ಮಾಡಿಬಿಟ್ಟು ಹಾಕೋದು. ನೋಡಿ ಇದಿಷ್ಟು ಕುಕ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಟೊಮೆಟೊ ಹಾಕಿ ಬಾಯ್ಲಿಗೆ ಇಡ್ತೇನೆ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು 2 ಟೊಮೆಟೊ ತಗೊಂಡಿದ್ದೀನಿ. 2 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ನೋಡಿ ಫ್ರೆಂಡ್ಸ್, ಇದು ಇಷ್ಟು ಆಗಿದೆ. ಸೊ ಇದಕ್ಕೆ ನಾನು ಪುಂಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪುಂಡಿಗಳನ್ನ ಹಾಕ್ಕೊಳ್ಳೋದು. ಈ ಗ್ರೇವಿ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಸೊ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡೋಣ, ಫಾಸ್ಟ್ ಇಟ್ಬಿಟ್ಟು. ಫ್ರೆಂಡ್ಸ್, ಇಷ್ಟು ಆಗಿದೆ. ಇದಕ್ಕೆ ನಾವು ಇವಾಗ ಮಸಾಲ ಹಾಕೋತಾ ಇದ್ದೀನಿ. ನೋಡಿಕೊಂಡು ಮಿಕ್ಸ್ ಮಾಡಬೇಕು. ಸೈಡಿಂದಲೇ ಮಿಕ್ಸ್ ಮಾಡ್ತಾ ಇದ್ದೀನಿ, ಹುಡಿ ಆಗುತ್ತೆ ಅಂತ. ಮಸಾಲ ಹಾಕ್ಕೊಳ್ಳುವ. ಇವಾಗ ಇದನ್ನು ಚೆಂದ ಒಂದು ಮಿಕ್ಸ್ ಮಾಡಬೇಕು. ಸ್ಲೋ ಆಗಿ ಮಿಕ್ಸ್ ಮಾಡೋಣ. ಸೊ ಸ್ವಲ್ಪ ಫಾಸ್ಟಾಗಿಟ್ಟರೆ ಸ್ವಲ್ಪ ಕುದಿಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆಗ ಸ್ವಲ್ಪ ಹಾಕ್ಕೊಂಡಿದ್ದೀವಲ್ಲ, ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಚೆಂದ ಮಿಕ್ಸ್ ಕೊಡಬೇಕು. ಸೊ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಇಡುವ. ಸೊ ನೋಡಿ ಗೈಸ್, ಬಸಳೆ ಪುಂಡಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ನೋಡಬೇಕು ಗೈಸ್. ನಮ್ಮ ಒಂದು ಬಸಳೆ ಪುಂಡಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡಿದೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಸೊ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಟಾಟಾ, ಬಾಬಾ, ಐ ಲವ್ ಯು ಆಲ್. ಸಿ ದ ನೆಕ್ಸ್ಟ್ ಬ್ಲಾಗ್. ಅಲ್ಲಿ ತನಕ ವಾಚ್ ಮೈ ವಿಡಿಯೋಸ್.